ವೀಕ್ಷಕರೇ, ಜನ ಯಾರನ್ನ ನಂಬ್ತಾರೋ ಯಾರನ್ನ ಬಿಡ್ತಾರೋ ಗೊತ್ತಿಲ್ಲ. ಆದ್ರೆ ದೇವರು ಅಂತ ಅಂದ್ರೆ ಸಾಕು ಅತಿಯಾದ ನಂಬಿಕೆ. ಅದು ಅವರವರ ನಂಬಿಕೆಗೆ ಬಿಟ್ಟ ವಿಚಾರ ಬಿಡಿ. ಆದ್ರೆ ಇದೇ ದೇವರನ್ನ ನಂಬಿಕೆಯ ಬಂಡವಾಳವಾಗಿ ಮಾಡ್ಕೊಂಡು ಕೊಳ್ಳೆ ಹೊಡೆಯೋರ್ಗೇನು ಕಮ್ಮಿ ಇಲ್ಲ. ಇವತ್ತಿನ ಸ್ಟೋರಿ ಕೂಡ ಅದೇ ರೀತಿ ದೇವರ ಹೆಸರಲ್ಲಿ, ಅದರಲ್ಲೂ ಸಾಯಿಬಾಬನ ಹೆಸರಲ್ಲಿ ಒಬ್ಬ ದಂಪತಿಗಳು ಮಾಡಿರೋ ಕೋಟ್ಯಾಂತರ ರೂಪಾಯಿಯ ದ್ರೋಹದ ಕತೆ. ಬಾಬನ ವಿಗ್ರಹ ದಿನದಿಂದ ದಿನಕ್ಕೆ ಬೆಳೀತಿದೆ. ಅದಕ್ಕೆ ಮಾಡಬೇಕಾದ ಪೂಜೆನ, ಕೊಡಬೇಕಾದ ಹರಕೆನ ಸರಿಯಾಗಿ ಕೊಡದೆ ಮಾಡದಿದ್ರೆ ನಿಮ್ಮ ಇಡೀ ಕುಟುಂಬವೇ ಸರ್ವನಾಶವಾಗಿ ಹೋಗುತ್ತೆ ಅಂತ ಯಾಮರಿಸಿ ಕೋಟ್ಯಾಂತರ ರೂಪಾಯಿ ಬೆಲೆಬಾಳುವ ಚಿನ್ನ ಬೆಳ್ಳಿಯನ್ನ ಲೂಟಿ ಮಾಡಿರೋ ಬೆಂಗಳೂರಿನ ಕಿಲಾಡಿ ಜೋಡಿಯ ಕಥೆಯನ್ನ ಸಂಪೂರ್ಣವಾಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಕ್ರೈಮ್. ಈ ಕತೆ ಶುರುವಾಗೋದು ಬೆಂಗಳೂರಿನ ಕೋರಮಂಗಲ ಪೊಲೀಸ್ ಠಾಣೆಯಿಂದ. ಅಂದು ಜುಲೈ 4, 2019 ದಿನ. ಆ ದಿನ ಒಬ್ಬ ಉದ್ಯಮಿ ಕೋರಮಂಗಲ ಪೊಲೀಸ್ ಠಾಣೆಗೆ ಎಂಟ್ರಿ ಕೊಡ್ತಾರೆ. ಪ್ಲಾಸ್ಟಿಕ್ ಫ್ಯಾಕ್ಟರಿ ಇಟ್ಕೊಂಡಿದ್ದ ಆ ವ್ಯಕ್ತಿ ಕೋಟಿಗೆ ತೂಗುವಂತಹ ವ್ಯಕ್ತಿ. ಅವರ ಹೆಸರು ಜಯಂತ್ ಬೇಡ. ಮೂಲತಃ ಗುಜರಾತ್ನಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಒಂದು ಫ್ಯಾಕ್ಟರಿನ ಹಾಕಿ ಬೆಂಗಳೂರಿನ ಶ್ರೀಮಂತ ಉದ್ಯಮಿಗಳ ಸಾಲಿಗೆ ಸೇರ್ಕೊಂಡಿದ್ರು. ಆದ್ರೆ ಜಯಂತ್ರಿಗೆ ಅಂದು ಕೋರಮಂಗಲ ಠಾಣೆಗೆ ಬರೋ ಪ್ರಮೇಯ ಆದ್ರೂ ಯಾಕೆ ಬಂದಿತ್ತು ಅಂತ ಗೊತ್ತಾ? ಜಯಂತ್ರಿಗೆ ಒಂದು ದೂರನ್ನ ದಾಖಲಿಸಬೇಕಾಗಿತ್ತು. ಅದು ಕೂಡ ತಮ್ಮ ಪತ್ನಿಯ ವಿರುದ್ಧವೇ. ಪತ್ನಿಯ ಹೆಸರು ಯೋಗಿಣಿ. ಉದ್ಯಮಿ ಜಯಂತ್ರಿಗೆ ತಮ್ಮ ಪತ್ನಿಯ ಮೇಲೆ ಏನೋ ಒಂದು ಅನುಮಾನ. ಈ ಯೋಗಿಣಿ ಅವರಿಗೆ ಹೆಚ್ಚು ಕಡಿಮೆ 50 ವರ್ಷ ವಯಸ್ಸು. ಆಕೆ ಆ ಏಜ್ ನಲ್ಲಿ ಏನ್ ಮಾಡಬಹುದು? ಆದ್ರೆ ದೂರಿನಲ್ಲಿ ಜಯಂತ್ ಹೇಳ್ತಾರೆ, ನನ್ನ ಹೆಂಡತಿ 1 ತಿಂಗಳಿಂದ ಸದಾ ನನ್ನ ಬಳಿ ಜಗಳವಾಡ್ತಿದ್ದಾಳೆ. ಆಕೆ 15 ಲಕ್ಷ ಹಣ ಬೇಕು ಅಂತ ಹಠ ಮಾಡ್ತಿದ್ದಾಳೆ ಅಂತಾರೆ. ನಂತರ ಪೊಲೀಸರು ಠಾಣೆಯಲ್ಲಿ ಸ್ವಲ್ಪ ಸಾವಕಾಶವಾಗಿ ಕೂರಿಸಿ ಡೀಟೇಲ್ ಆಗಿ ವಿಚಾರಿಸ್ತಾರೆ. ಸರಿ, ಈ 15 ಲಕ್ಷ ಯಾಕೆ ಬೇಕಂತೆ ಅಂತ ಕೇಳಿದ್ದಕ್ಕೆ ಜಯಂತ್ ಹೇಳ್ತಾರೆ, ನನ್ನ ಪತ್ನಿ ಯೋಗಿಣಿ ದುಡ್ಡನ್ನ ಅತಿಯಾಗಿ ಖರ್ಚು ಮಾಡೋಳೇ ಅಲ್ಲ. ನಾನು ಆಕೆಯ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿಯ ಆಸ್ತಿಯನ್ನ ಮಾಡಿಟ್ಟಿದ್ದೀನಿ. ಸಾಕಷ್ಟು FD ಯನ್ನು ಮಾಡಿಸಿದ್ದೀನಿ. ಕೆಟ್ಟವಳಾಗಿದ್ದಿದ್ರೆ ಆಕೆ ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು. ಎಲ್ಲವೂ ಆಕೆಯ ಕೈಯಲ್ಲೇ ಇದೆ. ಆದ್ರೆ ಜಸ್ಟ್ 15 ಲಕ್ಷ ಕ್ಯಾಶ್ ಬೇಕು ಅಂತ ಹಠ ಮಾಡ್ತಿದ್ದಾಳೆ ಅಂತಾರೆ. ಪೊಲೀಸರಿಗೆ ಇದೊಂದು ನಾರ್ಮಲ್ ಗಂಡ ಹೆಂಡತಿ ಸಮಸ್ಯೆ ಅಂತ ಅನ್ಸಿದ್ರು ಪತ್ನಿ ಯಾಕೆ ಹೀಗೆ ವಿಚಿತ್ರವಾಗಿ ವರ್ತಿಸ್ತಿದ್ದಾಳೆ, ಕಾರಣ ಏನಿರ್ಬೋದು ಅಂತ ತಿಳ್ಕೊಳ್ಳೋ ತವಕ. ದೂರಿನಲ್ಲಿ ಜಯಂತ್ ಒಂದು ಇಂಪಾರ್ಟೆಂಟ್ ವಿಷಯವನ್ನ ಕೂಡ ಮೆನ್ಷನ್ ಮಾಡ್ತಾರೆ. ಅದೇನಂದ್ರೆ, ನನ್ನ ಹೆಂಡತಿ ತನಗಾಗಿ ಈ 15 ಲಕ್ಷ ಹಣ ಕೇಳ್ತಿಲ್ಲ. ಆಕೆಯ ಹಿಂದೆ ಯಾರೋ ಇದ್ದಾರೆ. ಅವರೇ ನನ್ನ ಪತ್ನಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಪ್ರತಿದಿನ ರಾತ್ರಿ ಆಕೆ ಮನೆಯ ಒಂದು ರೂಮ್ಗೆ ಸೇರ್ಕೊಳ್ತಾಳೆ. ಗಂಟೆಗಟ್ಲೆ ಅಲ್ಲೇ ಫೋನಲ್ಲಿ ಮಾತಾಡ್ತಿರ್ತಾಳೆ. ಎಷ್ಟೋ ಬಾಗಿಲು ತಟ್ಟಿದ್ರೂ ಉತ್ತರ ಕೊಡೋದಿಲ್ಲ. ಕೊನೆಗೆ ಪ್ರಶ್ನೆ ಮಾಡಿದ್ರೆ ಗಲಾಟೆ ಮಾಡ್ತಾಳೆ ಅಂತಾರೆ. ವೀಕ್ಷಕರೇ, ಉದ್ಯಮಿ ಜಯಂತ್ ಕೋರಮಂಗಲ ಠಾಣೆಗೆ ಬಂದು ಪತ್ನಿಯ ವಿರುದ್ಧ ದೂರು ಕೊಡೋಕೆ ಮುಂಚೆ ಅವರ ಮನೆಯಲ್ಲಿ ಅವರ ಅರಿವಿಗೆ ಬರದಂತಹ ಘಟನೆಯೊಂದು ಅದಾಗ್ಲೇ ನಡೆದು ಹೋಗಿತ್ತು. ಇಲ್ಲಿ ಪೊಲೀಸರಿಗೆ ಕುತೂಹಲ, ಯೋಗಿಣಿ ರೂಮ್ನೊಳಗೆ ಯಾರೊಂದಿಗೆ ಮಾತಾಡ್ತಾರೆ ಅಂತ. ಉದ್ಯಮಿ ಜಯಂತ್ ಕೊಟ್ಟ ದೂರಿನನ್ವಯ ಪೊಲೀಸರು ಈ ಕೇಸ್ನ ಇನ್ವೆಸ್ಟಿಗೇಷನ್ಗೆ ಎಳಿತಾರೆ. ಆದ್ರೆ ಯೋಗಿಣಿಯವರ ಫೋನ್ ನ ತಗೊಂಡು ಚೆಕ್ ಮಾಡೋ ಹಾಗಿರಲಿಲ್ಲ. ಇದೊಂದು ನಿಗೂಢ ಆಪರೇಷನ್. ಹಾಗಾಗಿ ಪೊಲೀಸರು ಯೋಗಿಣಿಯವರ ಫೋನ್ ನಂಬರ್ನ CDR ರಿಪೋರ್ಟ್ ನ ತೆಗೆಸ್ತಾರೆ. ಆಕೆ ಯಾರೊಂದಿಗೆ ಹೆಚ್ಚಾಗಿ ಮಾತಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋ ಸಲುವಾಗಿ. ಆಕೆ ಒಂದು ನಂಬರ್ ನೊಂದಿಗೆ ದಿನಾಲು ಗಂಟೆಗಟ್ಲೆ ಫೋನ್ ಮಾಡಿ ಮಾತಾಡ್ತಿದ್ರು. ಆ ನಂಬರ್ ಯಾರದೆಂದು ಚೆಕ್ ಮಾಡಿ ನೋಡಿದಾಗ ಪೊಲೀಸರಿಗೆ ಶಾಕ್ ಆಗತ್ತೆ. ಆಕೆಯ ಹೆಸರು ರೇಷ್ಮಾ. ಈ ರೇಷ್ಮಾ ಹಾಗೂ ಯೋಗಿಣಿಗೆ ಬಹಳನೇ ವರ್ಷದ ಪರಿಚಯ. ಈ ರೇಷ್ಮಾ ಯೋಗಿಣಿಯವರ ಮನೆಯ ಕೆಲಸದಾಕೆ. ಬರೋಬ್ಬರಿ 2 ವರ್ಷ ಯೋಗಿಣಿಯವರ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ಲು. ಆದ್ರೆ ಸದ್ಯಕ್ಕೆ ಕೆಲಸ ಬಿಟ್ಟಿದ್ಲು. ಆದ್ರೆ ಈಗ್ಲೂ ಟಚ್ ಅಲ್ಲಿದ್ಲು. ವೀಕ್ಷಕರೇ, ನೀವು ನಂಬಲ್ಲ, ಈ ಯೋಗಿಣಿಯವರು ರೇಷ್ಮಾಳನ್ನ ಯಾವ ಪರಿ ಹಚ್ಕೊಂಡಿದ್ರು ಅಂದ್ರೆ ತಮ್ಮ ಸ್ವಂತ ಮಗಳಂತೆ ಆಕೆಯನ್ನ ನೋಡ್ಕೋತಿದ್ರು. ಈ ಯೋಗಿಣಿ ಅಪಾರ ದೈವ ಭಕ್ತೆ. ಎಲ್ಲೇ ಪೂಜೆಗೆ ಕರೀಲಿ ಹೋಗದೆ ಇರ್ತಾ ಇರ್ಲಿಲ್ಲ. ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗೋದನ್ನ ತಪ್ಪಿಸ್ತಾನೆ ಇರಲಿಲ್ಲ. ಈ ರೇಷ್ಮಾ ಕೂಡ ಅಪಾರ ದೈವ ಭಕ್ತಿಯ ರೀತಿ ಯೋಗಿಣಿಯವರ ಬಳಿ ಪೋಸ್ ಕೊಡ್ತಾಳೆ. ಪ್ರತಿದಿನ ದೇವಸ್ಥಾನಕ್ಕೆ ಜೊತೆಗೆ ಹೋಗೋದು, ಪೂಜೆ ಮಾಡಿಸೋದು ಮಾಡ್ತಾನೆ ಇದ್ಲು. ಈ ಎಲ್ಲಾ ಮಾಹಿತಿ ಪೊಲೀಸರಿಗೆ ಉದ್ಯಮಿ ಜಯಂತ್ ಮೂಲಕವೇ ಗೊತ್ತಾಗಿದ್ದು. ಈಗ ಪೊಲೀಸರ ದೃಷ್ಟಿ ಈ ಕಿಲಾಡಿ ಜೋಡಿಯ ಮೇಲೆ ಬೀಳುತ್ತೆ. ಈ ರೇಷ್ಮಾ ಯೋಗಿಣಿಯವರ ತಲೆಯಲ್ಲಿ ಅದೆಷ್ಟು ವಿಚಾರಗಳನ್ನ ತುಂಬಿದ್ಲು ಅಂದ್ರೆ
ಸಾಯಿಬಾಬನ ಹೆಸರಲ್ಲಿ ಭಕ್ತಿಪೂರ್ವಕ ಮಾತುಗಳನ್ನಾಡಿ ಯೋಗಿನಿಯವರ ತಲೆಯಲ್ಲಿ ಭಕ್ತಿ ಜೊತೆಗೆ ಭಯ ಬರುವ ರೀತಿಯಲ್ಲಿ ಮಾಡಿ ಹಾಕಿದ್ಲು. ಅಷ್ಟಕ್ಕೂ ರೇಷ್ಮಾ ಯೋಗಿನಿಯವರನ್ನ ಕೂರಿಸ್ಕೊಂಡು ಒಂದು ಮುದ್ದಾದ ಕಥೆಯನ್ನ ಹೆಣೆದಿದ್ಲು. ಈ ರೇಷ್ಮಾ ಮೂಲತಃ ಮಂಡ್ಯದಾಕೆ. ನಮ್ಮ ಹೊಲದಲ್ಲಿ ಕೆಲಸ ಮಾಡುವಾಗ ಒಂದು ಬಾಬಾ ವಿಗ್ರಹ ಸಿಕ್ಕಿದೆ. ಅದು ದಿನದಿಂದ ದಿನಕ್ಕೆ ಬೆಳೀತಿದೆ. ಅದು ತುಂಬಾನೇ ಪವರ್ಫುಲ್ ಬಾಬಾ, ಪೂಜೆ ಮಾಡಿದ್ರೆ ಜೀವನದಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ಅಂತೆಲ್ಲ ಹೇಳಿದ್ಲು. ಮತ್ತೊಂದು ದಿನ ರೇಷ್ಮಾ ಯೋಗಿನಿಯವರಿಗೆ ಹೇಳ್ತಾಳೆ, ನಿನ್ನೆ ರಾತ್ರಿ ಬಾಬಾ ನನ್ನ ಕನಸಲ್ಲಿ ಬಂದಿದ್ರು. ಅವರಿಗೆ ನಿಮ್ಮ ಫ್ಯಾಮಿಲಿಯ ಮೇಲೆ ಕರುಣ ತೋರಿಸ್ಬೇಕಂತೆ, ನಿಮ್ಮ ಹೆಸರಲ್ಲಿ ಬಾಬಾಗೆ ಪೂಜೆ ಮಾಡ್ಬೇಕಂತೆ, ಹೀಗೆಲ್ಲ ಕನಸಲ್ಲಿ ಹೇಳಿ ನಂತರ ಅದೃಶ್ಯವಾದ್ರು ಅಂತಾಳೆ ರೇಷ್ಮಾ. ಮೊದಲೇ ಯೋಗಿನಿ ದೇವರ ವಿಷಯಕ್ಕೆ ಬಂದ್ರೆ ನಂಬಿಕೆಯ ಮೂಟೆ. ಇಂದು ಮುಂದೆ ಏನು ಯೋಚಿಸದೆ ರೇಷ್ಮಾ ಹೇಳಿದ್ದನ್ನ ನಂಬ್ತಾರೆ. ಸರಿ, ಪೂಜೆ ಮಾಡ್ಸೋಣ ಅಂತಾರೆ. ಅದಕ್ಕೆ ರೇಷ್ಮಾ ಬಾಬಾರ ಪೂಜೆಗೆ ಬಂಗಾರ, ವಜ್ರ ಎಲ್ಲ ಬೇಕು ಅಂತಾಳೆ. ಸರಿ ಅಂತ ಯೋಗಿನಿ ಒಂದು ಡೈಮಂಡ್ ನೆಕ್ಲೆಸ್, ಒಂದು ಬಂಗಾರದ ಚೈನ್ ನ ಪೂಜೆ ಮಾಡಿ ವಾಪಸ್ ಕೊಡು ಅಂತ ಕೊಟ್ಟು ಕಳಿಸ್ತಾರೆ. ಪೂಜೆ ಮುಗಿಸಿ ಬರಿಗೈಯಲ್ಲೇ ರಿಟರ್ನ್ ಆದ ರೇಷ್ಮಾ ಯೋಗಿನಿ ಅವರಿಗೆ ಹೇಳ್ತಾಳೆ, ಪೂಜೆ ಮಾಡುವಾಗ ಬಾಬಾ ಹೇಳಿದ್ರು ಅವರಿಗೆ ಒಂದು ವಿಶೇಷ ಪೂಜೆ ಮಾಡಿಸ್ಬೇಕು, ಪೂರ್ವಾಲಯ ಒಂದನ್ನ ಕಟ್ಟಿಸ್ಬೇಕು, ಅದಕ್ಕಾಗಿ 15 ಲಕ್ಷ ಬೇಕು ಅಂತ ಕೇಳ್ತಾಳೆ. ಹಣ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮಗ ಹಾಗೆ ಸೊಸೆಗೆ ಕಂಟಕವಿದೆ, ಅವರಿಗೆ ಮಕ್ಕಳಾಗೋದಿಲ್ಲ. ನಿಮ್ಮ ಸೊಸೆಯ ಜಾತಕದ ಪ್ರಕಾರ ಇನ್ನು 20 ದಿನದಲ್ಲಿ ಪೂಜೆ ಮಾಡಿಸ್ಲಿಲ್ಲ ಅಂದ್ರೆ ಬಾಬಾ ಕೋಪ ಮಾಡ್ಕೋತಾರೆ, ಸೊಸೆ ಬದುಕೋದೇ ಕಷ್ಟ, ಜೊತೆಗೆ ನಿಮ್ಮ ಕೋಟಿ ಕೋಟಿ ವ್ಯವಹಾರವೆಲ್ಲ ಹಳ್ಳ ಹಿಡಿದು ಹೋಗುತ್ತೆ ಅಂತಾಳೆ. ಇದೇ ಕಾರಣಕ್ಕೆ ಯೋಗಿನಿಯವರು ತಮ್ಮ ಗಂಡನಿಗೆ 15 ಲಕ್ಷಕ್ಕಾಗಿ ಹಠ ಮಾಡ್ತಿದ್ರು. ಇಲ್ಲಿಗೆ ಪೊಲೀಸರಿಗೆ ಒಂದಂತೂ ಕ್ಲಾರಿಫೈ ಆಗಿತ್ತು, ಈ 15 ಲಕ್ಷದ ಹಿಂದಿರೋದು ಇದೇ ರೇಷ್ಮಾ ಅಂತ. ತಕ್ಷಣವೇ ಕೋರಮಂಗಲ ಪೊಲೀಸರು ಈ ರೇಷ್ಮಾಳ ಅಡ್ರೆಸ್ ತೆಗೆಸಿ ಆಕೆಯ ಮನೆಗೆ ಹೋಗ್ತಾರೆ. ಬನಶಂಕರಿಯ ಈ ಮನೆಯಲ್ಲಿ ರೇಷ್ಮಾ ಮೊದಲಿಗೆ ವಾಸವಾಗಿದ್ಲು. ಇದೇ ಬನಶಂಕರಿಯ ಏರಿಯಾದಲ್ಲಿ ಒಂದೆರಡು ಮನೆಗಳಲ್ಲಿ ಮನೆಗೆಲಸ ಮಾಡಿಕೊಂಡು ಜೀವನ ನಡೆಸ್ತಿದ್ಲು. ಆದ್ರೆ ಪೊಲೀಸರು ಆ ಮನೆಗೆ ದಾಳಿ ನಡೆಸಿದಾಗ ಆಕೆ ಆ ಮನೆಯನ್ನ ಖಾಲಿ ಮಾಡ್ಕೊಂಡು ಹೋಗಿದ್ಲು. ರೇಷ್ಮಾ ಈ ಮನೆಯಲ್ಲಿರುವಾಗ ಆಕೆಗೊಂದು ಲವ್ ಆಗಿತ್ತು. ಆತ RR ನಗರ್ನಲ್ಲಿ ವಾಸವಾಗಿದ್ದ, ಒಬ್ಬ ಆಟೋ ಡ್ರೈವರ್, ತಮಿಳುನಾಡಿನ ಮೂಲದ ಕಿರಣ್. ಕೆಲ ತಿಂಗಳು ಪ್ರೀತಿಸಿದ ಇಬ್ರು ಮದುವೆನೂ ಮಾಡ್ಕೋತಾರೆ. ಆದ್ರೆ ಸದ್ಯಕ್ಕೆ ಪೊಲೀಸರಿಗೆ ಈ ದಂಪತಿಗಳು ಎಲ್ಲಿ ವಾಸವಾಗಿದ್ದಾರೆ ಅಂತ ಗೊತ್ತಿರಲಿಲ್ಲ. ನಂತರ ಪೊಲೀಸರು ರೇಷ್ಮಾಳ ಮೊಬೈಲ್ ನಂಬರ್ನ ಮೂಲಕ ಆಕೆಯ ಲೊಕೇಶನ್ ನ ಟ್ರ್ಯಾಕ್ ಮಾಡ್ತಾರೆ. ಅದೇ ವೇಳೆ ಉದ್ಯಮಿ ಜಯಂತ್ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬಂದು ಮನೆಯಲ್ಲಿದ್ದ ಯಾವ ಒಡವೆಗಳು ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ. ನಂತರ ಪೊಲೀಸರ ತಂಡ ಖುದ್ದಾಗಿ ಜಯಂತ್ರ ಮನೆಗೆ ಹೋಗಿ ನೋಡ್ತಾರೆ. ಅಲ್ಲಿ ಲಾಕರ್ ಅನ್ನ ಓಪನ್ ಮಾಡಿಸಿ ಎಷ್ಟು ಒಡವೆಗಳು ಕಾಣಿಸ್ತಿಲ್ಲ ಅನ್ನೋ ಲೆಕ್ಕ ತಗೋತಾರೆ. ಆ ಲೆಕ್ಕ ನೋಡಿದ ಪೊಲೀಸರೇ ಒಮ್ಮೆ ಶಾಕ್ಗೆ ಒಳಗಾಗ್ತಾರೆ. ಯಾಕೆಂದ್ರೆ ಅಲ್ಲಿ ಕಳುವಾಗಿದ್ದು 4 kgಗೂ ಅಧಿಕ ಬಂಗಾರ, 2.5 kg ಬೆಳ್ಳಿ, ಲಕ್ಷಾಂತರ ಮೌಲ್ಯದ ಡೈಮಂಡ್. ಇಲ್ಲಿವರೆಗೂ 15 ಲಕ್ಷದ ಕ್ಯಾಶ್ ನ ಅವ್ಯವಹಾರ ಅಂತ ಅನ್ಕೊಂಡಿದ್ದ ಪೊಲೀಸರು ಇದನ್ನೆಲ್ಲ ಕೇಳಿ ಬೆಚ್ಚಿ ಬಿದ್ದಿದ್ರು. ಮನೆಯ ಲಾಕರ್ ನಲ್ಲಿದ್ದ ಒಡವೆಗಳನ್ನ ಮನೆ ಮಂದಿ ಚೆಕ್ ಮಾಡ್ತಾ ಇರಲಿಲ್ಲ. ಆದ್ರೆ ಅದೊಂದು ಹಬ್ಬದ ದಿನ. ಆ ಒಡವೆಗಳನ್ನ ತೆಗೆದು ಜಯಂತ್ರ ಪತ್ನಿ ಹಾಗೂ ಅವರ ಸಹೋದರನ ಪತ್ನಿ ನಾರ್ಮಲ್ ಆಗಿ ಧರಿಸ್ಕೋತಿದ್ರು. ಆದ್ರೆ ಆ ಹಬ್ಬಕ್ಕೆ ಯಾರೊಬ್ಬರು ಆ ಒಡವೆಗಳನ್ನ ಧರಿಸಿರ್ಲಿಲ್ಲ. ಇದೇ ಮೊದಲ ಬಾರಿ ಮನೆಯಲ್ಲಿದ್ದ ಒಡವೆಗಳು ನಾಪತ್ತೆಯಾಗಿರೋ ವಿಚಾರ ಅವರಿಗೆ ಗೊತ್ತಾಗಿದ್ದು. ಮನೆಯ ಲಾಕರ್ನ ಹೊಡೆದು ಈ ದರೋಡೆ ಮಾಡಲಾಗಿರಲಿಲ್ಲ. ಕ್ಲೀನ್ ಆಗಿ ಆ ಲಾಕರ್ ಗಳನ್ನ ಓಪನ್ ಮಾಡಿಯೇ ದರೋಡೆ ಮಾಡಲಾಗಿತ್ತು. ಇಷ್ಟೊತ್ತಿಗಾಗ್ಲೇ ಪೊಲೀಸರಿಗೆ ರೇಷ್ಮಾನೇ ಇದನ್ನೆಲ್ಲ ಮಾಡಿರೋದು ಅಂತ ಕನ್ಫರ್ಮ್ ಏನೋ ಆಗಿತ್ತು. ಆದ್ರೆ ಆಕೆ ತನ್ನ ಹಳೆಯ ಅಡ್ರೆಸ್ ನಲ್ಲಿ ವಾಸವಾಗಿರ್ಲಿಲ್ಲ. ಅವರಿಬ್ಬರು ಕೋರಮಂಗಲದ ಫಸ್ಟ್ ಬ್ಲಾಕ್ ನಲ್ಲಿರೋ ಒಂದು ಐಷಾರಾಮಿ ಫ್ಲಾಟ್ ನಲ್ಲಿ ವಾಸವಾಗಿದ್ರು. ದೇವರ ಹೆಸರಲ್ಲಿ ಮೋಸ ಮಾಡ್ತಿದ್ದ ಪತಿ ಪತ್ನಿ ಚಿಕ್ಕ ಮನೆಯಿಂದ ಒಂದು ದೊಡ್ಡ ಫ್ಲಾಟ್ಗೆ ಶಿಫ್ಟ್ ಆಗಿದ್ರು. ಪತಿ ಕಿರಣ್ ಒಂದು ಟ್ರಾವೆಲ್ಸ್ಗೆ ಸ್ವಿಫ್ಟ್ ಡಿಸೈರ್ ಕಾರ್ನ ಖರೀದಿ ಮಾಡಿ ಬಾಡಿಗೆಗೆ ಬಿಟ್ಟಿದ್ದ. ಓಡಾಡೋಕೆ ಒಂದು ಬುಲೆಟ್ ಬೈಕ್ ಅನ್ನು ಇಟ್ಕೊಂಡಿದ್ದ. ಆದ್ರೆ ಈ ಆಸೆ ಅನ್ನೋದು ಇದೆಯಲ್ಲ, ಕೊನೆಗೆ ಅದೇ ಇವರಿಬ್ಬರನ್ನ ಕಂಬಿ ಹಿಂದೆ ಹೋಗೋ ಹಾಗೆ ಮಾಡಿದ್ದು. ಕೆಜಿ ಗಟ್ಟಲೆ ಚಿನ್ನ ದರೋಡೆ ಮಾಡಿದ್ದ ಪತಿ ಪತ್ನಿ ಅದನ್ನ ಮೊದಲಿಗೆ ಚಿನ್ನದ ಅಂಗಡಿಯಲ್ಲಿ ಎಕ್ಸ್ಚೇಂಜ್ ಮಾಡಿದ್ರು. ನಂತರ ಆ ಎಕ್ಸ್ಚೇಂಜ್ ಮಾಡಿದ್ದ ಚಿನ್ನವನ್ನ ಬಿಲ್ ಸಮೇತ ಇಟ್ಕೊಂಡು ಯಾರಿಗೂ ಡೌಟ್ ಬರದ ಹಾಗೆ ಮಾರಾಟ ಮಾಡಿದ್ರು. ಬಂದ ಹಣದಲ್ಲಿ ಚೆನ್ನಾಗಿ ಮೋಜು ಮಸ್ತಿ ಮಾಡಿರ್ತಾರೆ. ಹಿಂದೊಮ್ಮೆ ಮನೆಗೆಲಸ ಮಾಡ್ಕೊಂಡಿದ್ದೆ, ಆಟ ಓಡಿಸ್ಕೊಂಡಿದ್ದೆ ಅನ್ನೋ ಸತ್ಯವೇ ಇವರಿಬ್ಬರಿಗೂ ಮರೆತೇ ಹೋಗಿತ್ತು. ಫ್ಲಾಟ್ ಒಂದನ್ನ 30 ಲಕ್ಷಕ್ಕೆ ಲೀಸ್ಗೆ ಹಾಕಿಸಿಕೊಂಡು ಅದರಲ್ಲೇ ವಾಸವಾಗಿದ್ರು. ಗಂಡ ಕಿರಣ್ ಕಾರೊಂದನ್ನ ತಗೊಂಡು ಅದನ್ನ ಟ್ರಾವೆಲ್ಸ್ಗೆ ಬಿಟ್ಟಿದ್ದ. ಬುಲೆಟ್ ಬೇರೆ ಇಟ್ಕೊಂಡಿದ್ದ. ಅಡ್ರೆಸ್ ತಿಳಿತಿದ್ದಂತೆ ಪೊಲೀಸರು ಈ ಅಪಾರ್ಟ್ಮೆಂಟ್ ನ ಮೇಲೆ ದಾಳಿ ಮಾಡ್ತಾರೆ. ಪತಿ ಪತ್ನಿ ಇಬ್ರು ಅಪಾರ್ಟ್ಮೆಂಟ್ ನಲ್ಲೇ ಇದ್ರು. ನಂತರ ಪೊಲೀಸರು ಇಬ್ಬರನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ವೀಕ್ಷಕರೇ, ಪೊಲೀಸರು ಇವರಿಬ್ಬರನ್ನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಬರೋಕೆ ಹೋದಾಗ ಗಂಡ ಹೆಂಡತಿ ಇಬ್ಬರ ಮೈ ಮೇಲೂ
1 ಕೆಜಿಗೂ ಅಧಿಕ ಪ್ರಮಾಣದ ಒಡವೆಗಳನ್ನ ತರಿಸ್ಕೊಂಡಿದ್ರು. ಪೊಲೀಸರು ರೇಷ್ಮಳನ್ನ ವಶಕ್ಕೆ ತಗೊಂಡಾಗ ಆಕೆ ತುಂಬು ಗರ್ಭಿಣಿ. ಹೀಗಾಗಿ ಪೊಲೀಸರಿಗೆ ಆಕೆಯಿಂದ ಹೆಚ್ಚಾಗಿ ಮಾಹಿತಿ ಏನು ತಗೊಳಕಾಗ್ಲಿಲ್ಲ. ವಿಚಾರಣೆ ನಡೆಸುವಾಗ್ಲೇ ರೇಷ್ಮಾಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ. ಹಾಗಾಗಿ ಪೊಲೀಸರೇ ಆಕೆಯನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ನಂತರ ಗಂಡ ಕಿರಣ್ ಕಳೆದ 1 ವರ್ಷದಿಂದ ಉದ್ಯಮಿ ಜಯಂತ್ರ ಮನೆಯಲ್ಲಿ ಕಳ್ಳತನ ಮಾಡಿದ್ದನ್ನ ಒಪ್ಕೋತಾನೆ. ಅದು ಅಲ್ಲದೆ ಈ ಪ್ಲಾನ್ ನ ಮಾಸ್ಟರ್ ಮೈಂಡ್ ನಾನೇ ಅಂತ ಹೇಳ್ಕೊತಾನೆ. ನಾನು ಹೇಳಿದಂತೆ ಆಕೆ ಮಾಡ್ತಿದ್ಲು ಅಂತ ಹೇಳ್ತಾನೆ. ಉದ್ಯಮಿ ಜಯಂತ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ರೇಷ್ಮಾ ಕಿರಣ್ ನ ಬಳಿ ಆ ಮನೆಯ ಬಗ್ಗೆ ಹೇಳ್ತಿದ್ಲು. ಅವರ ರಾಯಲ್ ಲೈಫ್ ಸ್ಟೈಲ್ ನ ಜೊತೆಗೆ ತನ್ನ ಜೀವನ ಶೈಲಿನ ಕಂಪೇರ್ ಮಾಡ್ತಿದ್ಲು. ಅದರ ಜೊತೆಗೆ ಉದ್ಯಮಿಯ ಪತ್ನಿಯ ದೈವ ಭಕ್ತಿಯ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಿದ್ಲು. ಇದನ್ನೆಲ್ಲ ಕ್ಲೀನ್ ಆಗಿ ಅರಿತಿದ್ದ ಗಂಡ ಕಿರಣ್ ಒಂದು ಐಡಿಯಾ ಕೊಡ್ತಾನೆ. ಅವರಿಗೆ ಬಾಬಾ ಕತೆ ಹೇಳು, ಅದರಿಂದ ಬಂದಷ್ಟು ಬಾಚ್ಕೊಳ್ಳೋಣ ಅಂದಿರ್ತಾನೆ. ಆರಂಭದಲ್ಲಿ ಕಿರಣ್ ಹೇಳಿಕೊಟ್ಟ ಹಾಗೆ ಸ್ವಲ್ಪ ಆಭರಣಗಳನ್ನ ಕೇಳಿ ಪಡ್ಕೋತಾಳೆ. ಆದ್ರೆ ಅದರಿಂದ ಜಾಸ್ತಿ ಲಾಭ ಏನೂ ಆಗೋದಿಲ್ಲ. ಈ ರೇಷ್ಮಾಗೆ ಉದ್ಯಮಿಯ ಮನೆಯ ಲಾಕರ್ ಕೀ ಮನೆಯಲ್ಲಿ ಎಲ್ಲಿರುತ್ತೆ ಅಂತ ಗೊತ್ತಿತ್ತು. ಮನೆಯಲ್ಲಿ ಯಾರು ಇಲ್ಲದಿದ್ದಾಗ ಯೋಗಿಣಿಯವರನ್ನ ಧ್ಯಾನಕ್ಕೆಂದು ಕೂರಿಸಿ ಲಾಕರ್ ನಲ್ಲಿದ್ದ ಚಿನ್ನವನ್ನೆಲ್ಲ ಎಸ್ಕೇಪ್ ಮಾಡ್ತಿದ್ಲು. ಸರಿಸುಮಾರು 1 ವರ್ಷಗಳಿಂದ ಸ್ವಲ್ಪವೇ ಅಂತ ಈ ಕೆಲಸವನ್ನ ಮಾಡ್ತಿದ್ರು. ಅದರಂತೆ ಆ 1 ವರ್ಷದಲ್ಲಿ 4 ಕೆಜಿ ಚಿನ್ನಾಭರಣಗಳನ್ನ ದೋಚಿದ್ರು. ಇಷ್ಟಾಗಿಯೂ ಕಿರಣ್ನ ದುರಾಸೆ ಕಡಿಮೆ ಆಗಿರ್ಲಿಲ್ಲ. ಟ್ರಾವೆಲ್ಸ್ಗೆ ಬಿಟ್ಟಿರೋ ಕಾರ್ನಿಂದ ಬರ್ತಿದ್ದ ಹಣ ಕಿರಣ್ನ ಶೋಕಿಗೆ ಸಾಕಾಗ್ತಿರ್ಲಿಲ್ಲ. ಹೀಗಾಗಿ ಒಂದು ಇನೋವಾ ಕ್ರಿಸ್ಟಾ ಖರೀದಿಸೋ ಪ್ಲಾನ್ ಮಾಡ್ತಾನೆ. ಆದ್ರೆ ಅದಕ್ಕೆ ಕ್ಯಾಶ್ ಅರೇಂಜ್ ಮಾಡ್ಬೇಕಾಗಿತ್ತು. ಆಗ ಮತ್ತೆ ರೇಷ್ಮಗೆ ಹೇಳಿ ಉದ್ಯಮಿಯ ಪತ್ನಿಯ ಬಳಿ 15 ಲಕ್ಷ ಹಣ ಕೇಳು, ಬಾಬಾಗೆ ಒಂದು ದೇವಸ್ಥಾನ ಕಟ್ಟಿಸ್ಬೇಕು ಅಂತ. ಇದೇ ವಿಷಯವಾಗಿ ಯೋಗಿಣಿ 15 ಲಕ್ಷ ಬೇಕು ಅಂತ ಗಂಡನೊಂದಿಗೆ ಜಗಳವಾಡಕ್ಕೆ ಶುರು ಮಾಡ್ತಾರೆ. ಅನುಮಾನ ಬಂದ ಜಯಂತ್ ಸೀದಾ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಕೋರಮಂಗಲ ಪೊಲೀಸರು ಕೊನೆಯದಾಗಿ 3.25 ಕೆಜಿ ಚಿನ್ನ, 2.5 ಕೆಜಿ ಬೆಳ್ಳಿ, ಡಿಸೈರ್ ಕಾರ್, ಬುಲೆಟ್ ಬೈಕ್ ಅನ್ನ ವಶಕ್ಕೆ ಪಡ್ಕೋತಾರೆ. ಅದರ ಜೊತೆಗೆ 30 ಲಕ್ಷಕ್ಕೆ ಲೀಸ್ಗೆ ಹಾಕಿಸಿಕೊಂಡಿದ್ದ ಮನೆಯನ್ನು ಸೀಸ್ ಮಾಡ್ತಾರೆ. ದೇವರ ಹೆಸರಲ್ಲಿ ಏನೇ ಮೋಸ ಮಾಡಿದ್ರು ಒಂದಲ್ಲ ಒಂದು ದಿನ ಬೆಲೆ ತರಲೇಬೇಕಾಗುತ್ತೆ ಅನ್ನೋಕೆ ಇದೊಂದು ಪ್ರಕರಣ ಸಾಕ್ಷಿ ಅಷ್ಟೇ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್.